ಯಾನ್ ಹರಕತ್ತಿಲ್ಲಪ್ಪ ಅಂತ ಮಕ್ಕಳು ಹಡ್ದಿದ್ಕ ಸ್ವಾರ್ಥಕ ಜನ್ಮ. ಹೌದು. ಇಲ್ಲ ಅವ್ ನೆನಪು ಮಾಡಿ ಹಡ್ದಿರನ ಅವ್ ನೆನಪು ಮಾಡಿ ಕೊಡ್ಲಕತ್ತಾವ ನಮ್ಮ ಭಾಳ ಚಲೋ ಅದು. ಹಿಂಗೆ ಆಗಿತ್ತಂತ ಈ ಮಕ್ಕಳ ಕೆಲಸನೇ ಹಂಗಿರ್ತಾವ. ಆ ಶಾಲ್ಯಾಗ ಮಾಸ್ತರ ಎಬ್ಬಿಸಿ ನಿಂದ್ರಿಸಿ ಹುಡುಗಿಯರಿಗೆ ತಮ್ಮ ಜೀವನದ ಉದ್ದೇಶ ಕೇಳಕತ್ತಂತ ಮಾಸ್ತರ. ಒಂದು ಹುಡುಗಿಗೆ ಎದ್ ನಿಂದ್ರಸ, ಏ ಕಮಲಾಕ್ಷಿ ಎದ್ನಿ ಎದ್ನಿಂದ್ರ ಅಂದ. ಮತ್ತು ಅಲ್ಲಿ ಯಾರು ಕಮಲಾಕ್ಷಿ ಎದ್ ನಿಂತಿರೇವು ನಿಮಗಲ್ಲ ನಾ ಹೇಳೋದು, ಶಾಲ್ಯಾ ಮಾಸ್ತರ ಹೇಳೋದು ಹೇಳಕತ್ತೀನಿ. ಆ ಹುಡುಗಿ ಎದ್ ನಿಂತು ಯಾನ್ರಿ ಸರ್ ಅಂದಳು. ಅಲ್ಲ ತಂಗಿ, ಬೆಳೆದು ದೊಡ್ಡಾಕಿ ಆದ ಬಳಕ ಏನು ಸಾಧನೆ ಮಾಡ್ಬೇಕಂತ ಮಾಡಿ ಅಂತ ಮಾಸ್ತರ್ ಕೇಳ್ದ. ಅವಾಗ ಆ ಹುಡುಗಿ ಹೇಳ್ತು, ಏನಿಲ್ಲ ಸರ್, ಇದೇ ಮಣ್ಣಿಗಾಗಿ ಹೋರಾಡಿರ್ತಕ್ಕಂಥ, ಇದೇ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನಂತ ಮಗಳು ಹಡಿಬೇಕನ್ನೋದೇ ನನ್ನ ಜೀವನದ ಉದ್ದೇಶ ರೀ ಅಂದಳು. ಮಾಸ್ತರ್ ಅಂದ, ವೆರಿ ಗುಡ್ ತಿಳ್ಕೊಂಡ್ರ ತಂಗಿ ಅಂದ. ಆಟ ಆಗೋದಕ್ಕೆ ಭಾಗ್ಯಶ್ರೀ ಅನ್ನೋದು ಮಗಳಾಗ ಹುಡುಗಿ, ಭಾಗ್ಯಶ್ರೀ ನೀ ಎದ್ ನಿಂದ್ರಂದ. ಭಾಗ್ಯಶ್ರೀ ಇಲ್ಲಿಲ್ಲ, ಹಾಂ ಚಲೋ ಆಯ್ತು. ಅವ ಭಾಗ್ಯಶ್ರೀ ಯಜ್ಞತಳು, ಅಲ್ಲ ತಂಗಿ, ನೀ ಬೆಳೆದು ದೊಡ್ಡಾಕಿ ಆದ ಬಳಕ ಏನು ಸಾಧನೆ ಮಾಡ್ಬೇಕಂತ ಮಾಡಿ ಅಂತ ಮಾಸ್ತರ್ ಕೇಳ್ದ. ಆ ಹುಡುಗಿ ಹೇಳ್ತು, ಏನಿಲ್ಲ ಸರ್, ಇದೇ ಮಣ್ಣಿಗಾಗಿ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನಂತ ಮಗಳು ಹಡಿಬೇಕಂತ ಮಾಡಿದ್ರೆ ಇದೇ ಮಣ್ಣಿಗಾಗಿ ಹೋರಾಡಿರ್ತಕ್ಕಂಥ ವೀರ ಶೂರ ಧೀರ ಪುಂಡ ಪ್ರಚಂಡ ದೃಷ್ಟ ಬ್ರಿಟಿಷರ್ ಗಂಡ ಸಂಗೊಳ್ಳಿ ರಾಯಣ್ಣಂತ ಮಗ ಹಡಿಬೇಕನ್ನೋದೇ ನನ್ನ ಜೀವನದ ಉದ್ದೇಶ ರೀ ಅಂತ ಹೇಳ್ತಾರೆ. ಹೌದು. ಮಾಸ್ತರ್ ಅಂದ, ನೀವಿಬ್ರು ಹಡೆದ ಹೇಳಂಗೆ ಕಾಣ್ತೀರಿ, ತಿಳ್ಕೊಂಡ್ರಿ ಅಂದವ. ಹೌದು. ತಿಳ್ಕೊಂಡ್ರಿ ಅಂದ. ಇಲ್ಲಿತ್ತಲ್ಲ ಇನ್ನೇ ಒಂದು ಗಿರಾಕಿ, ಉಡಾಳ ಗಿರಾಕಿ, ಅಂಥದಕ್ಕೆ ಎಬ್ಬಸಿ ನಿಂದ್ರಸ್ದ ಮಾಸ್ತರ. ಸಿದ್ದಪ್ಪ ನೀ ಎದ್ ನಿಂದ್ರು ಅಂದವ. ಅದು ಎದ್ದು ನಿಂತ್ರಿ ಸಿದ್ದಪ್ಪ, ಮಗನ ಬೆಳೆದು ದೊಡ್ಡವಾದ ಬಳಕ ಏನು ಸಾಧನೆ ಮಾಡಿ ಅಂತ ಕೇಳ್ದವ ಮಾಸ್ತರ. ಅವಾಗ ಇವಂದ, ಭಾಳ ದೊಡ್ಡದು ಎಲ್ಲಿ ಬಿಡ್ರಿ ನಂದಂದ. ಹೊಸಳ ಮಾಡ ದೊಡ್ಡದಾರ ಇಲ್ಲಿ ಸಾಣದಲ್ಲಿ ಹೇಳಂದವ. ಈ ಹುಡುಗಂದ, ನೋಡ್ರಿ ಸರ ಅಲ್ಲೇನು ನೋಡ್ತಿ ಹೇಳ ಮಗನ ಅಂದವ. ನೋಡ್ರಿ ಸರ, ಅವರಿಬ್ಬರು ಇದೇ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನಂತ ಮಗಳು ಸಂಗೊಳ್ಳಿ ರಾಯಣ್ಣ ಅಂತ ಮಗ ಹಡಿಬೇಕಂತ ಮಾಡಿದ್ರ ಅವರಿಬ್ಬರು ಮನಸ್ಸು ಮಾಡಿದ್ರೆ ಅವು ಎರಡು ಮಕ್ಕಳನ್ನ ಅಪ್ಪ ಆಗ್ಬೇಕಂತ ಮಾಡಿದ್ರು ಅಂದತಿವ ಮಗ. ಹೌದು. ಒಳಗೆ ಇಂಥ ಮಕ್ಕಳು ಹುಟ್ಟಿ ಕೂತಾವ, ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಾತ್ಯ ನಗರಿ, ಹಂಗೆ ಗಪ್ಪಾಗ್ರಿ, ವಿಷಯ ಮುಂದೆ ಓಡಿಸ್ತೀನಿ. ನಾತ್ಯ ಪೋತ್ಯ ಜಾಬಗೊಂಡ ಗೌಡ ಮಡದಿ ಕನ್ನವ್ವ ದೇವರ ಬೆಳ್ಳಿ ಬಂಗಾರ ಶಿರಿ ಸಂಪತ್ತು ರಗಡು ಕೊಟ್ಟಿದ್ದ. ಮಕ್ಕಳಿಲ್ಲನಂತ ಒಂದು ದೊಡ್ಡ ಕೊರತೆ ಇತ್ತು. ಒಂದು ದಿವಸ ನಸ್ಕಿನ ಜಾವದೊಳಗೆ ಎದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಭೀಮಾ ನದಿಗೆ ದೇವ್ರ ಪೂಜಾಕ್ಕೆ ನೀರು ತರಬೇಕಂತ ನಸ್ಕಿಲೆ 4ಕ್ಕೆ ಎದ್ದು ಭೀಮಾ ನದಿಗೆ ಹೋಗ್ಯಾಳ. ಕೊಡ ತುಂಬಿಕೊಂಡು ಡಿಬ್ಬಿ ಏರಿ ಬರ್ತಿಳು. ಓಣ್ಯಾ 4 ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು. ಈಕಿ ಡಿಬ್ಬಿ ಏರಿ ಬರೋದು ನೋಡಿ ಅವ್ರೊಂದು ಮಾತಾಡ್ತಾರ. ಏನ್ ಆಡ್ತಾರಂದ್ರ, ಏನ್ ಆಡ್ತಾರ್ರಿ? ಮುಂಜಾನೆ ಎದ್ದು ಕೂಡಲೇ ಸಲ್ಲು ಗಿಡ ನೋಡಬಾರದು, ಹಾಳು ಬಾವಿ ನೋಡಬಾರದು, ಕುಳಬಾನ ಮುಖ ನೋಡಬಾರದು, ಹುಟ್ಟ ಬಂಜಿ ಮುಖ ನೋಡಬಾರದು ಅಂತ ಹೇಳ್ತಾರ. ಇವತ್ತು ಮುಂಜಾನೆ ಎದ್ದು ಬಂಜಿ ಮುಖ ನೋಡ್ದೇವಲ್ಲ ಅಂತ ಮಾರಿ ತಿರುವಿ ನಿತ್ತರು. ಆ ತಾಯಿ ಕನ್ನವ್ಗ ಎಷ್ಟು ನೋವು ಆಯ್ತು ಅಂತ ಕೇಳಿದ್ರ, ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರೀ ಕೊಟ್ಟಾಗ ಎಷ್ಟು ನೋವು ಆಗ್ತದ, ಕೆಟ್ಟ ಅನಿಸ್ತದ, ಎಷ್ಟು ತ್ರಾಸ ಆಗ್ತದಲ್ಲ. ಅದರ 100 ಪೆಟ್ಟ ನೋವು ಆಯ್ತು. ಮನೆಗೆ ಅಳ್ಕೋತ ಬಂದು ಗಂಡನ ಮುಂದೆ ಕೊಡ ಇಟ್ಟು ಒಂದೇ ಸವನ ಅಳ್ತಾಳ, ಸ್ವಾಮಿ ಅತ್ತಾಳ. ಅವಾಗ ಜಾಬಗೊಂಡ ಗೌಡ ಕೇಳ್ತಾನೆ, ಕಣ್ಣು ಹೋಗಾಗ ಚಲೋ ಹೋಗಿದ್ದಿ, ಈಗ ಯಾಕೆ ಅಳ್ಳಕತ್ತಿ ಅಂದ. ಅವಾಗ ಹೇಳ್ತಾಳ, ಸ್ವಾಮಿ ದೇವ್ರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ರಗಡು ಕೊಟ್ಟ, ಆದ್ರ ಮಕ್ಕಳಿಲ್ಲಂತ ಒಂದು ಕೊರತೆ ಇಟ್ಟ ಸಲುವಾಗಿ ಜನ ಮಾತಾಡಕತ್ತಾರ. ಗೌಡತಿ ಇವು ಹುಟ್ಟ ಬಂಜ್ ಅದಾವ, ಇವು ಗೊಡ್ಡ ಅದಾವ, ಇವಕರು ಮಾರಿ ನೋಡ್ಬಾರ್ದತ್ತ ಮಾತಾಡ್ಲಕತ್ತಾರ. ಆ ಜನ ಆಡೋದು ಕೇಳಿ ನನ್ನ ಸಹಿಸೋಕ್ಕಾಗಲ್ಲಾಗ್ಯದ, ನಾ ಏನಾರು ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಅವಾಗ ಜಾಬಗೊಂಡ ಗೌಡ ಹೇಳ್ತಾನೆ, ಕಣ್ಣು ನಿನ್ನಂಥ ಸತಿ ತೀರದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡೋದತ್ತಾನ. ಯಾರು? ಜಾಬಗೊಂಡ ಗೌಡ ತಾನ. ನಮ್ಮ ಕಂಪ್ನಿ ಹಿಂಗೆ ನಾವ ಅಲ್ಲೇವ ಈಗ ಇವತ್ತಾವ ನೋಡ್ಬೇಕು, ನೀ ಸಾಯಿ ಬೇಕಾದ್ರೆ ನಾ ಮತ್ತೊಂದು ಮಾಡ್ಕೋತೀನಿ ಅತ್ತಾವ ಇವು ನಮ್ಮ ಕಂಪ್ನಿ. ಹೌದು. ಆದ್ರೆ ಜಾಬಗೊಂಡ ಗೌಡ ಹಂಗಲ್ಲಿಲ್ಲ. ಕಣ್ಣು ನಿನ್ನಂಥ ಸತಿ ತೀರದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡೋದದ. ಇಬ್ಬರೂ ಕೂಡ್ಕೊಂಡು ಒಮ್ಮೆ ಇಸ ಕುಡ್ದು ಸಾಯುನಂತ ಗಂಡ ಹೆಂಡತಿ ಕೂಡ್ಕೊಂಡು ಪಟ್ಟಣದೊಳಗೆ ವಿಷ ಹಾಯ್ಕೊಂಡು ಮಧ್ಯರಾತ್ರಿ ಒಳಗೆ ಕುಡಿಬೇಕಂತ ನಿಂತಾರ. ಇದು ಯಾರಿಗಾರು ಉಂಟಾಯ್ತು ಅಂತ ಕೇಳಿದ್ರೆ ಆ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯ ಅಮೋಘ ತಿಳ್ಕೊಂಡ. ನಾತ್ಯಾಪೋತ್ಯದ ಗೌಡ್ರು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತಾವ ಅಂದ್ರೆ ಅವಕರ ಪ್ರಾಣ ನಾವು ಉಳಿಸ್ಬೇಕಂತ ದೇವಲೋಕದ ಕೊರವಂಜಿ ಕರೆದು ಹೇಳ್ತಾನೆ. ಕೊರವಂಜಿ ಹೊಳವಿ ಗೋವಿಂದಪುರದಾಗ ನಾತ್ಯಾಪೋತ್ಯದ ಗೌಡ್ರು ಮಕ್ಕಳ ಸಲುವಾಗಿ ವಿಷ ಕೊಡ್ಲಕ್ಕೆ ನಿಂತಾರ. ಹೋಗಿ ಅವ್ರಿಗೆ ನೀ ಕಾಪಾಡಬೇಕಂದಾಗ ಅವಾಗ
ಕೊರವಂಜಿ ಬಂದು ಮಧ್ಯರಾತ್ರಿ ಒಳಗೆ ಬಾರಾದೊಳಗೆ ಬಂದು ಗೌಡರ ಮನೆ ಮುಂದೆ ನಿತ್ತಾಳ. ನಿತ್ತು ಒಂದು ಮಾತು ಹೇಳ್ತಾಳ, ಯಪ್ಪ ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರಿದ್ರು ಕೊಡಬ್ಯಾಡ್ರಿ, ಮಕ್ಕಳ ಕೊಡಂತ ತಾತ ಅದಾನ, ಯಾರು ಮಕ್ಕಳ ಸಲುವಾಗಿ ಪ್ರಾಣ ಕೊಡಬ್ಯಾಡ್ರಿ ಅಂತ ಗೌಡರು ತಲಬಾಕನ ಮುಂದೆ ನಿತ್ತು ಅದರ್ಲಕತ್ತಾಳ. ಈ ಶಬ್ದ ಇನ್ನು ಎತ್ತಿ ಕುಡಿಬೇಕಂತ ಕೈಯಾಗಿ ಇಸ ಹಿಡ್ದಾರ. ಈ ಶಬ್ದ ಕೊರವಂಜಿ ಶಬ್ದ ಕಿವಿಗೆ ಬಿದ್ದು ಕೂಡಲೇ ಕೈಯನ್ನು ಬಟ್ಲು ತೆಳಗೆ ಹೋಗದ ತಲಬಾಕಲು ತೆರೆದು ಬಂದು ನೋಡ್ತಾರ. ದೇವಲೋಕದ ಕೊರವಿ ಮನೆ ಮುಂದೆ ನಿತ್ತಾಳ. ಅವಾಗ ಕೇಳ್ತಾರ, ಯವ್ವ ತಾಯಿ ರಾತ್ರಿ ಬಾರದಾಗ ನಮ್ಮ ಮನೆ ಮುಂದೆ ಬಂದು ನಿಂತಿ, ನೀ ಯಾರು ಅಂತ ಕೇಳಿದಾಗ ಅವಾಗ ಹೇಳ್ತಾಳೆಯಪ್ಪ, ನಾನು ದೇವಲೋಕದ ಕೊರವಿ ಅದೀನಿ, ಇಲ್ಲಿ ಯಾಕೆ ಬಂದಿಯವ? ಏನಿಲ್ಲ, ನೀವು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತೀರನೋ ಗುರುತಾಯ್ತು, ಅದಕ್ಕಾಗಿ ನಾ ಬಂದಿನಿ ಅಂದಾಗ್ಯವ. ಮಕ್ಕಳ ಸಲುವಾಗಿ ಊರ ಜನ ಇಂಥ ಮಾತಾಡ್ಲಕತ್ತಾರ, ಆ ಮಾತು ಯಾಕೆ ಕೇಳಿಸ್ಕೊಂಡು ಇರೋದು ಅಂತೇಳಿ ನಾವು ಸಾಯ್ಬೇಕಂತ ನಿರ್ಧಾರ ಮಾಡಿ ಅಂದಾಗ ಅವಾಗ ಕೊರವಂಜಿ ಹೇಳ್ತಾಳೆಯಪ್ಪ, ಮಕ್ಕಳ ಸಲುವಾಗಿ ಯಾಕೆ ಪ್ರಾಣ ಕೊಡ್ತೀರಪ್ಪ? ಮಕ್ಕಳು ಕೊಡಂತ ತಾತ ಭಂಡಾರದೊಡೆಯ ಮುಮ್ಮೆಟ್ಟು ಕುಡ್ದಾಗದಾನ, ಅದಕ್ಕೆ ಅವನ ಶ್ರುತಿ ಹಿಂಗ ಸಾರ್ತದ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗ ಅರಿಕೇರಿ, ಅರಿಕೇರಿ ಹೋದ್ರ ಅಮೋಘಿಸಿದ್ದ ತೊಟ್ಟಿಲು ಕೊಟ್ಟು ಕಳವೆ ಅನ್ನತ್ತ ಜಗದ ಶ್ರುತಿ ಅದಪ್ಪ. ಅಲ್ಲಿ ಹೋದ್ರೆ ನಿಮ್ಮ ಮಕ್ಕಳಾಗ್ತಾವ ಅಂದಾಗ ಗಂಡ ಹೆಂಡತಿಗೆ ಆನಂದ ಆಯಿತು. ನಸ್ಕಿಲೆ 4 ಗಂಟೆ ಕೆದ್ದು ಜಾಮ ಜಳಕ ಮಾಡಿ ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರತಿ ಹಚ್ಕೊಂಡು ಮುತ್ಯನ ಗುಡಿಗೆ ಬಂದು 5 ಸುತ್ತಾಕಿ ಗುಡಿವಡ್ಡಿ ನಿತ್ತಾರ. ಯಪ್ಪ ಪುಟ್ಟ ಬಂಜಿಯ ದೇವು ತಂದೆ ಭಂಡಾರದೊಡೆಯ ನೀ ಕರುಣಿಸಂದಾಗ ಅವಾಗ ಅಮೋಷಿದ್ದ ಕಣ್ಣು ತೆರೆದು ಗೌಡ್ತಿ ಉಡ್ಯಾಗ ಕಾರಿಕ ಭಂಡಾರಿಟ್ಟ. ಗೌಡ್ತಿ ಒಂದು ಮಾತು ಹೇಳ್ತಾನೆ, ಗೌಡ್ತಿ ಈ ಕಾರಿಕ ಭಂಡಾರ ಹೋಗಿ ಮನ್ಯಾಗ ಭಕ್ಷಣೆ ಮಾಡು, ನಿನಗೆ ಗಂಡಸ್ ಮಗನೇ ಹುಡ್ತದ ಅಂದಾಗ ಆಯ್ತಂತೇಳಿ ಒಪ್ಕೊಂಡಳು. ಆದ್ರೆ ಅಮೋಷಿದ್ ಹೇಳ್ತಾನೆ, ಗೌಡ್ತಿ ಹೇ ಗೌಡ್ತಿ, ಇದು ಕಾರಿಕ ಭಂಡಾರ ತೊಗೊಂಡೋಗಿ ಭಕ್ಷಣೆ ಮಾಡ್ದ, ನೀನು ಗಂಡಸ್ ಮಗ ಹುಡ್ತದ, ಆ ಹುಟ್ಟಿದ ಮಗನ ತಂದು ನಾನು ಮಠಕ್ಕೆ ಬಿಡ್ಬೇಕಂದ. ಗೌಡ್ತಿ ಅಂದಳು, ಯಪ್ಪ ಹುಟ್ಟಿದ ಮಗನ ತಂದು ನಿನ್ನ ಮಠಕ್ಕೆ ಬಿಟ್ಟ ಅಂದ್ರೆ ನನ್ನ ಮನೆ ದೀಪ ಹೆಂಗೆ ಅಂದಳು. ಹೌದು. ಅವಾಗ ಮುತ್ಯ ಅಮ್ಮೋಗಿಸಿದ ಹೇಳ್ತಾನೆ, ಗೌಡ್ತಿ ಒಂದು ದೀಪ ತಂದು ನಾನು ಗುಡ್ದಾಗ ಹಚ್ಚಿದೆ ಅಂದ್ರೆ ನಿನ್ನ ಮನೆಗೆ 2 ದೀಪ ಕೊಡ್ತೀನಿ ಅಂದ. ಅಂದ್ರೆ ಒಂದು ಮಗನ ತಂದು ನಾನು ಗುಡ್ದಾಗ ಬಿಟ್ಟೆ ಅಂದ್ರೆ 2 ಗಂಡಸ್ ಮಕ್ಕಳು ನಿನ್ನ ಮನೆಗೆ ಕೊಡ್ತೀನಿ ಅಂತ ಹೇಳ್ದ. ಅವಾಗ ಈ ಗೌಡ್ತಿ ಮನೆಗೆ ಹೋಗಿ ಕಾರಿಕ ಭಂಡಾರ ಭಕ್ಷಣೆ ಮಾಡಿದ್ರು. ಆಕೆಗೆ ಗರ್ಭ ನಿತ್ತು. 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗ ದಿವಸಿಗೆ ಗಂಡಸ ಮಗುವಿ ಜನ್ಮ ಕೊಟ್ಟಳು. ಆ ಗಂಡಸ ಮಗ ಬೇರೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಯಾರು ಭಂಡಾರದ ಒಡೆಯನಾಗಿರತಕ್ಕಂಥ ವಿಟಾ ಭಂಡಾರಕೋಟಿ ಡೋಣಾಜ ಸೊಲ್ಲಾಪುರ 7 ಮಟ್ಟದ ಒಡೆಯ ನನ್ನಪ್ಪ ಭಂಡಾರಕೋಟಿ ಮಾಶಿದ್ದಪ್ಪ ಹುಟ್ಟಿ ಬಂದ, ಮಾಶಿದ್ದಪ್ಪ ಹುಟ್ಟಿ ಬಂದ. ಏಕೋಚಿತ ಆಗಿ ನಿಷಿದ್ರ ಭಂಡಾರ ಕೊಟ್ರ ಮಕ್ಕಳಾಗ್ಯಾವಂತ. ಇವಕ್ಕೆ ಭಂಡಾರ ಅಲ್ರಿ, ಇವಕ್ಕೆ ಇಂಜೆಕ್ಷನ್ ಮಾಡಿಸ್ರ ಮಕ್ಕಳಾಗಲ್ಲಾಗ್ಯಾವ. ಏನು ಮಾಡುದು? ಯಾಕೆ ಮಾತು ಹೇಳ್ತೇವೆ ಅಂದ್ರೆ ಭಕ್ತಿ ನಮ್ಮಲ್ಲಿ ಪರಿಪೂರ್ಣ ಆಯ್ತಂದ್ರೆ ಬೇರಪ್ಪನ ಗದಿಗೆಗೆ ಹೋಗಿ ನೀವು ಆ ಪೂಜಾರಿ ಕೈಲಿ, ಯಪ್ಪ ಒಂದು ಜರ ಕರುಣೆ ತೋರಿ ನಾನು ಭಂಡಾರ ಕೊಡುವನ್ರಿ, ಅವ ಹುಚ್ಚಿರಲಿ ಹುಳುಕಿರಲಿ, ಅವ ಗದಿಗೆ ಪೂಜಾರಿ ಹಾಗೆ ಇರಲಿ, ಅವ ಶಾಣೆ ಇರಲಿ, ಅವ ಭಂಡಾರ ತೊಗೊಂಡು ನಿಮ್ಮ ಉಡ್ಯಾಗಿಟ್ಟಂದ್ರೆ ಅದು ನಿಮ್ಮ ಭಕ್ತಿದಿಂದ ನೀವು ತೊಗೊಂಡಿದ್ದೆ ಕರೆ ಇತ್ತಂದ್ರೆ ಅವ ವರ್ಷ ತುಂಬೋದ್ರಾಗ ತೊಟ್ಟಿಲು ಕಟ್ಟಲಿಲ್ಲ ಅಂದ್ರೆ ಅವ ದೇವ್ರಲ್ಲ ಅಂತ ಕರೀರಿ. ಇದು ಮಾತು ಹೌದು ಹೌದು. ಯಾಕ ಆ ಶಕ್ತಿ ಅವನಲ್ಲಿ ಕೊಡು ಶಕ್ತಿ. ಅದಕ್ಕೆ ನಮ್ಮ ಮಹಾರಾಜರು ಒಂದು ಪದ್ಯ ಬರೆದ್ರು, ಗುರು ಒಲಿಬೇಕಾದ್ರೆ ಬಲು ಹೈರಾಣ, ಶಿಷ್ಯನಲ್ಲಿ ಬೇಕು ತ್ರಾಣ ಅಂತ ಹೇಳಿದ್ರು. ಹಂಗೆ ಗುರು ಕೂಡ ರಗಡು ಸಮರ್ಥ ಒಳಗೆ ಕೂತಾನ ಗುಡ್ಯಾಗ ಬೇಡ್ಕೋತಾಕತ್ತ. ನಮ್ಮ ಅಂತ್ಯಕ್ಕಿಲ್ಲ 25 ರೂಪಾಯಿ 2 ಉದ್ಬತ್ತಿ ಒಂದು ಕಾಯಿ ಒಯ್ದಿರ್ತೀವಿ. 25 ರೂಪಾಯಿದಾಗ ಹೋಗಿ ಏನು ಕೇಳ್ತೀವಿ, ಯಪ್ಪ ನನ್ನ ಮಗನಿಗೆ ನೌಕರಿ ಹತ್ತಬೇಕು, ಅವನು ನೌಕರಿ ಹಚ್ಬೇಕನ್ನ ನಿಮಗೆ 25 ರೂಪಾಯಿಗೆ ನೌಕರಿ ಹಚ್ಬೇಕನ್ನಂಗಿತ್ತಂದ್ರೆ ಅವ್ಯಾಕೆ ನೌಕರಿ ಹಚ್ಬೇಕು? ಅದೇ ಕೊಟ್ಟು ತಾನೇ ಗೊಳೆ ಮಾಡ್ಕೊಂಡು ತಾನು ಗುಡ್ಯಾಗ ಇಟ್ಕೋಬೇಕಿಲ್ಲ. ಅದಕ್ಕಾಗಿ ಹೆಂಗೆ ಅನ್ನೋದು ಇದೊಂದು ನುಡಿ.